ನಾನು ನನ್ನ ದೇಹ ಒಂದೇ, ನನಗೆ ಪ್ರತ್ಯೇಕ ದೇಹ ಅಂತಿಲ್ಲ. ಬೇರೆಯವರಿಗೆಲ್ಲ ಜೀವನಿಗೊಂದು ಪ್ರತ್ಯೇಕ ಭೌತಿಕ ದೇಹ, ನನಗೆ ಹಾಗಲ್ಲ. ನಾನೇ ದೇಹ, ಪ್ರತ್ಯೇಕ ವಿಷಯ, ನನಗಿಂತ ಭಿನ್ನವಾದ ದೇಹ ಇಲ್ಲ. ಆದ್ದರಿಂದ ನನಗೆ ಏನು ಲಕ್ಷಣ ಅದೆಲ್ಲ ನನ್ನ ದೇಹಕ್ಕೂ ಇದೆ. ನಂದು ಜಡ ದೇಹ ಅಲ್ಲ, ಚೇತನ ಸ್ವರೂಪ ದೇಹ. ಅದರಿಂದ ನಾನು ಕಾಣೋದಿಲ್ಲ ಅಂತಾದರೆ ನನ್ನ ದೇಹನೂ ಕಾಣೋದಿಲ್ಲ ಅಷ್ಟೇ. ದೇಹ ಸಹಿತವಾಗಿ ನಾನು ಎಲ್ಲ ಕಡೆ ವ್ಯಾಪ್ತನಾದರೂ ನಾನೂ ಕಾಣೋದಿಲ್ಲ, ನನ್ನ ದೇಹನೂ ಕಾಣೋದಿಲ್ಲ. ಯಾಕೆ? ನಾನು ನನ್ನ ದೇಹ ಒಂದೇ. ಬೇರೆಯವ್ರಿಗೆ ಹಾಗಲ್ಲ, ಜೀವ ಕಾಣೋದಿಲ್ಲ, ದೇಹ ಕಾಣ್ತದೆ. ಜೀವ ಬೇರೆ, ದೇಹ ಬೇರೆ. ಜೀವ ಕಾಣೋದಿಲ್ಲ, ದೇಹ ಕಾಣ್ತದೆ. ನನಗೆ ಹಾಗಲ್ಲ, ದೇಹ ನಾನು ಒಂದೇ, ಅವ್ಯಕ್ತ ಮೂರ್ತಿಯಾಗಿದ್ದೇನೆ ನಾನು ಅಂತ. ಆದ್ದರಿಂದ ನನಗೆ ಹೇಗೆ ಲೇಪ ಇಲ್ವೋ ನನ್ನ ದೇಹಕ್ಕೂ ಲೇಪ ಇಲ್ಲ. ಯಾವುದರ ಗುಣಧರ್ಮ ನನಗೆ ಅಂಟಲ್ಲ. ಆಕಾಶದಲ್ಲಿ ನಾನು ಸೃಷ್ಟಿ ಮಾಡಿದ ವಾಯುವನ್ನೇ ನೋಡಿ. ಆಕಾಶದಲ್ಲಿ ಎಲ್ಲ ಕಡೆ ವಾಯು ಸಂಚಾರ ಮಾಡುತ್ತದೆ, ಆದರೂ ವಾಯು ನಿರ್ಲಿಪ್ತ, ಅದಕ್ಕೆ ಲೇಪ ಆಗುವುದಿಲ್ಲ. ಮೈಲಿಗೆ ಅವರ ಮೇಲೆ ಹಾದು ಆ ಗಾಳಿ ಮಡಿಯಲ್ಲಿರ್ತಕ್ಕಂಥ ನಮ್ಮ ಮೇಲೆ ಬರ್ತದೆ, ಬೀಸ್ತದೆ. ಮೊದಲು ಆ ಕಡೆಯಿಂದ ಮೈಲಿಗೆಯವರ ಮೇಲೆ ಬೀಸಿ ಆಮೇಲೆ ಈ ಕಡೆ ಮಡಿಯವರ ಮೇಲೆ ಬರ್ತದೆ. ಆವಾಗ ಗಾಳಿ ಮೈಲಿಗೆ ಆಯ್ತಾ? ಮೈಲಿಗೆ ಅವ್ರನ್ನ ಮುಟ್ಟಿದ ಕೂಡಲೇ ಗಾಳಿ ಮೈಲಿಗೆ ಆಯ್ತಾ? ಆ ಗಾಳಿ ನಮಗ್ ಬಿಡಿದ್ರೆ ನಾವು ಮೈಲಿಗೆ ಆಗ್ತೀವ? ಆಗೋದಿಲ್ಲ. ಅದೇ ಒಬ್ಬ ಮಡಿಯಲ್ಲಿರೋ ವ್ಯಕ್ತಿ ಮೈಲಿಗೆಯವನನ್ನ ಮುಟ್ಟಿದ್ರೆ ಅವನು ಮೈಲಿಗೆ ಆದ, ನಮ್ಮನ್ನು ಮುಟ್ಟಿದ್ರೆ ನಾವು ಮೈಲಿಗೆ. ಗಾಳಿ ಮಾತ್ರ ಮೈಲಿಗೆ ಆಗೋದೇ ಇಲ್ಲ. ಮೈಲಿಗೆ ವಸ್ತುಗಳ ಮೇಲೂ ಬರ್ತದೆ, ಮಡಿ ವಸ್ತುಗಳ ಮೇಲೂ ಬರ್ತದೆ, ಆದ್ರೆ ವಾಯು ನಿರ್ಲಿಪ್ತ. ಗಾಳಿಗೆ ಇಂಥ ಶಕ್ತಿ ಇದೆ, ನಿರ್ಲಿಪ್ತತೆ. ನಾನು ನಿರ್ಲಿಪ್ತನಾಗಿದ್ದೇನೆ. ಇದನ್ನೇ ಜಗನ್ನಾಥದಾಸರು ಹೇಳ್ತಾರೆ, ಬಹಿರಂತರದಿ ವ್ಯಾಪ್ತ ನಿರ್ಲಿಪ್ತ ಅಂತಾರೆ. ಬಹಿರಂತರದಿ ವ್ಯಾಪ್ತ, ಆದರೆ ನಿರ್ಲಿಪ್ತ. ಇದು ಒಂದು ನನ್ನ ಮಹಿಮೆ. ಇನ್ನು ಇದುವರೆಗೆ ವ್ಯಾಪ್ತತ್ವ ಅನ್ನೋ ಮಹಿಮೆಯನ್ನು ವಿವರಿಸಿದ್ದಾಯ್ತು. ಅಂದ್ರೆ ವ್ಯಾಪ್ತನಾಗಿದ್ದಾನೆ. ಇನ್ನು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಸಂಹಾರ ಮಾಡ್ತಾನೆ. ಸೃಷ್ಟಿಕರ್ತೃತ್ವ, ಸಂಹಾರ ಕರ್ತೃತ್ವ, ಆ ಮಹಿಮೆಯನ್ನು ತಿಳಿಸ್ತಾ ಇದ್ದಾನೆ. ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡಿದವನು ನಾನು, ಕಲ್ಪದ ಆದಿಯಲ್ಲಿ. ಕಲ್ಪದ ಅಂತ್ಯದಲ್ಲಿ ಸಂಹಾರ ಮಾಡುವವನು ನಾನೇ. ಇದು ಹಿಂದಿನ ಅಧ್ಯಾಯಗಳಲ್ಲಿ ಬಂದಿದೆ. ಪರಮಾತ್ಮ ಸೃಷ್ಟಿಕರ್ತ ಸಂಹಾರಕರ್ತ ಅಂತ ಹಿಂದಿನ ಅಧ್ಯಾಯದಲ್ಲಿ ಬಂದಿದೆ. ಮತ್ತೆ ಪುನಃ ಇಲ್ಲಿ ಯಾಕೆ ಹೇಳ್ತಾನೆ ಅಂತಂದ್ರೆ, ಒಂದು ನಿಯಮ ಇದೆ. ಸಿದ್ಧೇ ಸತಿ ಆರಂಭ ನಿಯಮಾರ್ಥ ಅಂತ. ಒಂದೇ ವಿಷಯವನ್ನ ಎರಡೆರಡು ಸಲ ಹೇಳಿದ್ರೆ ಆವಾಗ ಅದಕ್ಕೊಂದು ಹೊಸ ಅರ್ಥ ಬರ್ತದೆ. ಪರಮಾತ್ಮ ಗುಣಪೂರ್ಣ ಅಂತ ಒಂದ್ಸಲ ಹೇಳಿದ ಮೇಲೆ ಸಿದ್ಧ ಆಯ್ತು. ಮತ್ತೊಂದ್ಸಲ ಹೇಳಿದ್ರೆ ಅವನೊಬ್ಬನೇ ಗುಣಪೂರ್ಣ, ಇನ್ಯಾರೂ ಇಲ್ಲ, ಈ ರೀತಿ ಅರ್ಥ ಸಿಗ್ತದೆ. ಅವನು ಗುಣಪೂರ್ಣ ಆಗೇ ಇದ್ದಾನೆ ಎಂದು ಅವನ ಗುಣ ಹೋಗೋದಿಲ್ಲ, ಇವೆಲ್ಲ ಸಿದ್ಧ ಆಗ್ತದೆ ಎರಡೆರಡು ಸಲ ಹೇಳಿದರೆ. ಲೋಕದಲ್ಲಿಯೂ ಕೂಡ ಎರಡೆರಡು ಸಲ ಹೇಳೋದುಂಟು. ಆಮಂತ್ರಣ ಕೊಟ್ರೆ ಬನ್ನಿ ಅಂತಾರೆ, ಇನ್ನೊಂದ್ಸಲ ಬರಬೇಕು, ಖಂಡಿತ ಬರಬೇಕು ಅಂತ ಎರಡೆರಡು ಸಲ ಹೇಳ್ತಾರೆ. ಅಂದ್ರೇನು? ಬರಲೇಬೇಕು ಅಂತ ಅರ್ಥ. ಹಾಗೆ ಹಿಂದಿನ ಅಧ್ಯಾಯಗಳಲ್ಲಿ ಸೃಷ್ಟಿಕರ್ತೃತ್ವ ಸಂಹಾರ ಕರ್ತೃತ್ವ ಹೇಳಿದ್ರು. ಇಲ್ಲಿ ಪುನಃ ಭಗವಂತ ಒಬ್ಬನೇ ಸೃಷ್ಟಿಕರ್ತ, ಪರಮಾತ್ಮ ಒಬ್ಬನೇ ಸಂಹಾರಕರ್ತ, ಬೇರೆಯವರಲ್ಲ. ಎಲ್ಲ ಕಾಲದಲ್ಲಿಯೂ ಅವನೇ ಸೃಷ್ಟಿ ಮಾಡುವವನು ಅನ್ನುವ ಮಹಿಮೆ ತೋರಿಸಲಿಕ್ಕೆ ಪುನಃ ಹೇಳಿದ್ದು ಅಂತ ಇಟ್ಕೋಬೇಕು. ಇದು ಯಾಕೆ ಇದನ್ನು ಹೇಳಬೇಕು ಅಂತಂದ್ರೆ, ಲೋಕದಲ್ಲಿ ಒಂದು ದೇಶಕ್ಕೆ ಒಬ್ಬ ರಾಜ, ಇನ್ನೊಂದು ದೇಶಕ್ಕೆ ಇನ್ನೊಬ್ಬನು. ಒಂದು ಕಾಲಕ್ಕೆ ಒಬ್ಬ ಅಧಿಪತಿಯಾಗಿರ್ತಾನೆ, ಅವನ ಅವಧಿ ಮುಗಿದು ಕೂಡಲೇ ಇನ್ನೊಬ್ಬ ಬರ್ತಾನೆ. ಪರಮಾತ್ಮ ಹಾಗಲ್ಲ. ಎಲ್ಲ ದೇಶದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಅವನೊಬ್ಬನೇ ಎಲ್ರಿಗೂ ಸೃಷ್ಟಿಕರ್ತ ಸಂಹಾರಕರ್ತ. ಇದನ್ನು ತಿಳಿಸ್ಬೇಕು. ಮತ್ತೊಬ್ಬರು ಬರೋರಲ್ಲ. ಎಷ್ಟು ಸರ್ವದೇಶೇಶು ಕಾಲೇಶು
ಸ ಏಕಃ ಪರಮೇಶ್ವರ, ಎಲ್ಲ ದೇಶಗಳಲ್ಲಿ ಎಲ್ಲ ಕಾಲದಲ್ಲಿ ಅವನೊಬ್ಬನೇ ಅಂತ ತಿಳಿಸ್ಲಿಕ್ಕೆ ಪದೇ ಪದೇ 2 ಸಲ ಹೇಳಿದ್ದಾರೆ. ಹಿಂದಿನ ಅಧ್ಯಾಯದಲ್ಲೂ ಹೇಳಿದ್ರು, ಈ ಅಧ್ಯಾಯದಲ್ಲೂ ಹೇಳಿದ್ದಾರೆ. ಈ ಶ್ಲೋಕದಲ್ಲಿ ಕೃಷ್ಣ ಸಂಬೋಧನೆ ಮಾಡುವಾಗ ಕೌಂತೆಯ ಅಂತ ಕರೀತಾನೆ ಅರ್ಜುನನ್ನ. ಕುಂತಿ ಪುತ್ರನಾದ ಅರ್ಜುನನೇ ನಾನೇ ಸೃಷ್ಟಿಕರ್ತ, ನಾನೇ ಸಂಹಾರಕರ್ತ ಅಂತ ಹೇಳಿದ್ದಾನೆ. ಅಲ್ಲಿ ಕೌಂತೆಯ ಅಂತ ಸಂಬೋಧನೆ ಮಾಡಿದ್ರಿಂದ ಏನ್ ಗೊತ್ತಾಗ್ತದೆ ಅಂದ್ರೆ, ಅರ್ಜುನ ಒಂದು ವೇಳೆ ಹೇಳಬಹುದು ನೀನು ಸೃಷ್ಟಿಕರ್ತ, ನೀನು ಕರ್ತ ಅನ್ನೋದು ನಮ್ಗೆ ಯಾರಿಗೂ ಕಾಣಿಸೋದಿಲ್ಲ, ನಾವು ನೋಡಿಲ್ಲ ಈ ಮಹಿಮೆಯನ್ನ, ಹೇಗೆ ನಂಬೋದು ಅಂತ ಪ್ರಶ್ನೆ ಮಾಡಬಹುದು. ಅದಕ್ಕೆ ಸೃಷ್ಟಿಕರ್ತೃತ್ವ ಸಂಹಾರಕರ್ತೃತ್ವ ನೋಡ್ಲಿಕ್ಕೆ ಆಗೋದಿಲ್ಲ. ಅದು ಈಗ ನೀನು ಕುಂತಿ ಪುತ್ರ ಅಂದ್ರೆ ನಿನ್ನನ್ನು ಹುಟ್ಟಿಸಿದವಳು ಕುಂತಿ, ಅದು ನೀನು ನೋಡಿದ್ದೀಯಾ? ನಿನ್ನನ್ನು ಹುಟ್ಟಿಸಿದವಳು ಕುಂತಿ ಅನ್ನೋದನ್ನ ನೀನ್ ನೋಡಿದ್ದೀಯಾ? ಇಲ್ಲ, ಯಾರೋ ಹೇಳಿದ್ರು, ಗೊತ್ತಾಯ್ತು ನಿನಗೆ. ಹಾಗೆ ಪರಮಾತ್ಮ ಸೃಷ್ಟಿಕರ್ತ ಅನ್ನೋದನ್ನ ನಾವು ನೋಡದೇ ಇದ್ರೂ ವೇದದಿಂದ ತಿಳ್ಕೊಳ್ಬೇಕು. ನೀನು ಕುಂತಿ ಪುತ್ರ ಅನ್ನೋದನ್ನ ಹಾಗೆ ಇನ್ನೊಬ್ಬರ ಮಾತಿನಿಂದ ತಿಳ್ಕೊಳ್ತೀಯೋ, ಇವನ ಅಣ್ಣ ನೀನು, ಭೀಮನ ತಮ್ಮ, ಅದು ಹೇಗೆ ಗೊತ್ತಾಯ್ತು? ಇನ್ನೊಬ್ರು ಹೇಳ್ತಾರೆ. ಅದರಿಂದ ತಿಳ್ಕೊಂಡಂತೆ ಇಲ್ಲಿಯೂ ಕೂಡ ವೇದಾದಿಗಳಿಂದ ತಿಳ್ಕೊಳ್ಬೇಕು. ಪ್ರತ್ಯಕ್ಷವಾಗೇ ಎಲ್ಲ ಕಾಣಬೇಕು ಅಂತ ನಿಯಮ ಇಲ್ಲ. ಆಪ್ತೋಪದೇಶ ಅಂತಾರೆ. ಆಪ್ತರು ಹೇಳಿದಾಗ ಆ ಉಪದೇಶದಿಂದ ಎಷ್ಟೋ ವಸ್ತುಗಳು ಸಿದ್ಧ ಆಗ್ತದೆ. ಅದರಂತೆ ಇದು ಕೂಡ ಸಿದ್ಧ ಆಗ್ತದೆ. ಅದರಿಂದ ಪ್ರಳಯ ಕಾಲದಲ್ಲಿ ಎಲ್ಲ ಜೀವರು ನನ್ನಲ್ಲಿ ಬಂದು ಲಯ ಹೊಂತಾರೆ. ಕಲ್ಪದ ಆದಿಯಲ್ಲಿ ಪ್ರಕೃತಿಯನ್ನ ನಿಮಿತ್ತವಾಗಿಟ್ಟುಕೊಂಡು ನಾನೇ ಸೃಷ್ಟಿ ಮಾಡ್ತೀನಿ. ಪ್ರಕೃತಿಯನ್ನ ಯಾಕೆ ಇಟ್ಟುಕೊಂಡು ಸೃಷ್ಟಿ ಮಾಡ್ತೀನಿ ಪ್ರಕೃತಿ ಮೂಲಕವಾಗಿ ಅಂತಂದ್ರೆ, ಆ ಪ್ರಕೃತಿ ನನ್ನ ಅಧೀನವೇ, ಅದರಿಂದ ನಾನೇ ಮಾಡಿದ ಹಾಗೆ ಲೆಕ್ಕ. ನನ್ನ ಅಧೀನವಾದಂಥ ಪ್ರಕೃತಿಯನ್ನೇ ನಾನು ಲೀಲಾರ್ಥವಾಗಿ ಮಧ್ಯದಲ್ಲಿಟ್ಟುಕೊಂಡು ಲಕ್ಷ್ಮೀದೇವಿಯ ಮೂಲಕ, ಪ್ರಕೃತಿಯ ಮೂಲಕ ಸೃಷ್ಟಿ ಮಾಡ್ತೇನೆ. ಹಾಗಾದ್ರೆ ಸೃಷ್ಟಿ ಮಾಡ್ತಿದ್ದಿ, ಸಂಹಾರ ಮಾಡ್ತಿದ್ದಿ ಅಂತಂದ ಮೇಲೆ ಪಾಪ ಬರ್ತದೆ. ಸಂಹಾರ ಮಾಡಿದ್ರಿಂದ ಪಾಪ ಬರ್ತದೋ ಇಲ್ಲೋ ನಿನಗೆ? ಮತ್ತು ಸೃಷ್ಟಿಯಲ್ಲಿ ಒಂದೊಂದು ಥರ ಇದೆ. ಒಬ್ಬರು ಸುಖಿಗಳಾಗಿದ್ದಾರೆ, ಒಬ್ಬರು ದುಃಖಿಗಳಾಗಿದ್ದಾರೆ, ವ್ಯತ್ಯಾಸ ಇದೆ. ಇಂಥ ಸೃಷ್ಟಿ ಮಾಡಿದ್ರಿಂದ, ಸಂಹಾರನೂ ಮಾಡೋದ್ರಿಂದ ನಿನಗೆ ಪಾಪ ಸಂಪರ್ಕ ಆಗೋದಿಲ್ವೇ ಅಂತ ಕೇಳಿದರೆ ಕೃಷ್ಣ ಹೇಳ್ತಾನೆ ತನ್ನ ಮಹಿಮೆಯನ್ನ, ನಾನು ಏನು ಮಾಡಿದ್ರು ನನಗೆ ಪಾಪ ಬರಲ್ಲ. ಯಾಕೆ ಅಂದ್ರೆ ನಾನು ಕರ್ಮ ಮಾಡುವಾಗ ರಾಗದ್ವೇಷಗಳ ಮೂಲಕ ಮಾಡೋದಿಲ್ಲ. ರಾಗದ್ವೇಷಗಳನ್ನು ಇಟ್ಟುಕೊಂಡು ಕರ್ಮ ಮಾಡಿದರೆ ಆವಾಗ ಅದು ಪಾಪ ಪುಣ್ಯಗಳ ಸಂಬಂಧಕ್ಕೆ ಕಾರಣ ಆಗ್ತದೆ. ಒಬ್ಬ ನ್ಯಾಯಾಧೀಶ ಮರಣದಂಡನೆ ಕೊಟ್ರೆ ಅವನಿಗೆ ಕೊಲೆಗಾರ ಅನ್ನುವಂಥ ಪಾಪ ಬರ್ತದೇನು? ಇಲ್ಲ. ಯಾಕೆಂದ್ರೆ ಅವನಿಗೆ ರಾಗದ್ವೇಷ ಇಲ್ಲ, ನ್ಯಾಯ ನೋಡಿ ಕೊಡುವವನು. ಗಂಗಾ ನದಿಗೆ ಸ್ನಾನಕ್ಕೆ ಹೋಗ್ತೇವೆ, ಮೊದಲು ತುಳಿಯೋದು ನಾವು ಗಂಗೆಯನ್ನೇ. ಗಂಗೆಯನ್ನು ತುಳಿಯದೆ, ಅದರಲ್ಲಿ ಕಾಲಿಡದೆ ಗಂಗೆಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಬರ್ತದ? ಹಾಗಾದ್ರೆ ಗಂಗೆಯನ್ನು ಇವನು ತುಳಿದ, ಕಾಲಿನಿಂದ ಸ್ಪರ್ಶ ಮಾಡಿದ ಗಂಗಾ ಮಾತೆಯನ್ನ, ಆದ್ರಿಂದ ಪಾಪಿ ಅಂತ ಯಾರಾದ್ರೂ ಹೇಳ್ತಾರ? ಇಲ್ಲ. ಯಾಕೆ ಅಂತಂದ್ರೆ ದ್ವೇಷ ಮೂಲಕವಾಗಿ ಪಾದ ಸ್ಪರ್ಶ ಮಾಡಿದರೆ ಪಾಪ. ದ್ವೇಷ ಮೂಲಕವಾಗಿ ನಾವು ಮಾಡೋದಲ್ಲ. ಅಲ್ಲಿ ಅನಿವಾರ್ಯವಾಗಿ ಕಾಲಿಡ್ತೇವೆ ಅಷ್ಟೇ. ಹಾಗೆ ಪರಮಾತ್ಮ ಹೇಳ್ತಾನೆ, ನಾನು ರಾಗಪೂರ್ವಕವಾಗಿ ಸೃಷ್ಟಿ ಮಾಡೋದಲ್ಲ, ದ್ವೇಷಪೂರ್ವಕವಾಗಿ ಸಂಹಾರ ಮಾಡೋದು ಅಲ್ಲ. ರಾಗದ್ವೇಷಗಳು ನನಗಿಲ್ಲ, ಆದ್ರಿಂದ ನನಗೆ ಯಾವ ಲೇಪವೂ ಕೂಡ ಆಗೋದಿಲ್ಲ. ಇದಕ್ಕೆ ಅನಾಸಕ್ತಿ ಅಂತಾರೆ. ರಾಗ ಅಥವಾ ದ್ವೇಷಗಳಿದ್ರೆ ಆಸಕ್ತಿಯಿಂದ ಮಾಡಿದ ಹಾಗೆ. ರಾಗದ್ವೇಷಗಳು ಇಲ್ಲ, ಆದ್ರಿಂದ ಅನಾಸಕ್ತಿ, ಆದ್ರಿಂದ ಅದು ಪಾಪ ಪುಣ್ಯ ಬರೋಲ್ಲ. ಆ ಕರ್ಮವು ಪಾಪ ಪುಣ್ಯಕ್ಕೆ ಸಂಬಂಧ ಕಾರಣ ಆಗೋದಿಲ್ಲ. ಮಗು ತಂದೆ ಮೇಲೆ ತುಳಿತದೆ, ತಂದೆ ಮೇಲೆ ಕೂಡ್ತದೆ, ರಾಗದ್ವೇಷ ಪ್ರಶ್ನೆನೇ ಇಲ್ಲ ಅಲ್ಲಿ.
ಇನ್ನು ಪ್ರಕೃತಿಯನ್ನಿಟ್ಟುಕೊಂಡು ನಾನು ಜಗತ್ ಸೃಷ್ಟಿ ಮಾಡಿದರೂ ಕೂಡ ಆ ಪ್ರಕೃತಿಯೇ ಮುಖ್ಯ ಅಲ್ಲ, ನಾನೇ ಮುಖ್ಯ. ಆ ಪ್ರಕೃತಿ ನನ್ನ ಅಧೀನ ಅಷ್ಟೇ, ನನ್ನ ಅಧೀನವಾಗಿ ಅದು ಇದೆ. ಅದರಿಂದ ಅದರ ಮೂಲಕ ಮಾಡಿಸ್ತೇನೆ. ಮುಖ್ಯ ಕಾರಣ ನಾನೇ. ಇಷ್ಟು ಮಹಿಮೆ ನನಗಿದ್ರೂ ಕೂಡ ಅವಜಾನಂತೆ ಮಾಮೂಢ ಮಾನುಷೀಂ ತನುಮಾಶ್ರಿತಂ. ಈ ನನ್ನ ಮಹಿಮೆಯನ್ನು ತಿಳಿಯದೇನೆ ಮೂರ್ಖರು ನನ್ನನ್ನು ತಿರಸ್ಕಾರ ಮಾಡ್ತಾರೆ. ಮಹಿಮೆಯನ್ನ ತಿಳಿಯದೇ ಇದ್ದದ್ರಿಂದ ತಿರಸ್ಕಾರ ಮಾಡ್ತಾರೆ. ಯಾಕೆ? ಅವ್ರು ಯಾಕೆ ತಿಳಿಲಿಲ್ಲ? ನಾನು ಮನುಷ್ಯರಂತೆ ಕಾಣಿಸ್ಕೊತಾ ಇದ್ದೀನಿ. ಮಾನುಷೀಂ ತನುಮಾಶ್ರಿತಂ, ಬೇರೆ ಮನುಷ್ಯರ ಹಾಗೆ ಇದ್ದಾನೆ ಕೃಷ್ಣ. ಆದ್ರಿಂದ ಇವನು ನಮ್ಮಂತೆ ಒಬ್ಬ ಮನುಷ್ಯ ಅಂತ ತಿಳ್ಕೊಳ್ತಾರೆ. ಮಹಿಮೆ ತಿಳ್ಕೊಳ್ಳೋದಿಲ್ಲ. ಸೃಷ್ಟಿಕರ್ತ, ಸಂಹಾರಕರ್ತ, ಪ್ರಕೃತಿಯೋ ಲಕ್ಷ್ಮೀ ದೇವಿಯೋ ಇವನ ಅಧೀನ, ಅವನಿಗೆ ರಾಗದ್ವೇಷಗಳಿಲ್ಲ, ಇದ್ಯಾವುದೂ ಗೊತ್ತಾಗೋದಿಲ್ಲ. ತಮ್ಮಂತೆ ನೋಡ್ತಾರೆ ಕೃಷ್ಣನ್. ಆದ್ರಿಂದ ತಿರಸ್ಕಾರ ಮಾಡ್ತಾರೆ. ಮನುಷ್ಯ ದೇಹದಲ್ಲಿ ನಾನಿದ್ದದ್ರಿಂದ ಹೀಗೆ ಯಾಕಿದ್ದಿ? ಮತ್ತೆ ಮನುಷ್ಯ ದೇಹ ಬಿಟ್ಟು ನಿನ್ನ ಈಶ್ವರ ರೂಪ ಭವ್ಯ ರೂಪದಿಂದಲೇ ಇರಬಹುದಿತ್ತಲ್ಲ. ನಾನು ನನ್ನ ಭವ್ಯ ರೂಪ ಏನಾದರೂ ಧರಿಸಿ ನಾನು ಅವತಾರ ಮಾಡಿದ್ರೆ ಯಾರೂ ನನ್ನ ಹತ್ರನೇ ಬರ್ತಿದ್ದಿಲ್ಲ, ಎಲ್ಲ ಹೆದರಿ ಓಡಿ ಹೋಗ್ತಿದ್ರು. ಅವರಿಗೆ ನಾನು ಹೇಗೆ ಶಿಕ್ಷಣ ಕೊಡೋದು? ನರಸಿಂಹ ರೂಪ ನೋಡಿ ಎಲ್ಲರೂ ಓಡಿ ಹೋದ್ರೋ ಇಲ್ಲೋ? ವಿಶ್ವರೂಪ ನೋಡಿ ಅರ್ಜುನನ್ನೇ ಹೆದರಿ ಬಿಟ್ನಲ್ಲ. ಆದ್ರಿಂದ ನನ್ನ ಭವ್ಯ ರೂಪ ನೋಡಿದ್ರೆ ಎಲ್ಲರೂ ಹೆದರ್ತಾರೆ, ಹತ್ತಿರ ಬರಲ್ಲ, ಓಡಿ ಹೋಗ್ತಾರೆ. ಆದ್ರಿಂದ ನಾನು ಅವರೊಂದಿಗೆ ಬೆರೆತು ಸಾಧಾರಣ ಮನುಷ್ಯನಾಗಿದ್ದುಕೊಂಡು ಅವರಿಗೆ ಬೋಧನೆ ಮಾಡಬೇಕು, ಶಿಕ್ಷಣ ಕೊಡಬೇಕು. ಅದಕ್ಕೋಸ್ಕರ ಈಗ ತಾಯಿ ಅವಳಿಗೆ ಸಾಮರ್ಥ್ಯ ಇದೆ, ನನಗೆ ಸಾಮರ್ಥ್ಯ ಇದೆ ಅಂತ ಸರ ನಡ್ಕೊಂಡು ಅವಳು ಹೋಗ್ಬಿಟ್ರೆ ಸ್ಕೂಲಿಗೆ ಮಗು ಹೇಗೆ ಹೋಗ್ಬೇಕು? ಮಗುವನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಮಗುವಿನ ವೇಗದಿಂದ ತಾಯಿ ನಡಿಬೇಕು, ಮೆಲ್ಲಕ್ಕೆ ಹೆಜ್ಜೆ ಹಾಕಬೇಕು. ಆವಾಗ ಮಗುವಿಗೂ ನಡಿಲಿಕ್ಕೆ ಬರ್ತದೆ, ಸ್ಕೂಲಿಗೂ ಹೋಗ್ತದೆ. ಸರ ಎಳ್ಕೊಂಡು ಹೋದ್ರೆ ಅದಕ್ಕೆ ನಡಿಲಿಕ್ಕೆ ಬರಲ್ಲ. ಅದರಿಂದ ಪರಮಾತ್ಮ ತನ್ನ ಐಶ್ವರ್ಯ ಭಾವ, ಐಶ್ವರ್ಯ ಅಂದ್ರೆ ತನ್ನ ವೈಭವ ಬೇಕಾದಷ್ಟಿದ್ರು ಅದನ್ನು ತೋರಿಸಿಕೊಳ್ಳದೇನೆ ಸಾಧಾರಣ ಮನುಷ್ಯನಂತೆ ಇದ್ದಾನೆ. ಎಲ್ಲರೂ ಅವನ ಹತ್ರ ಬರ್ತಾರೆ, ಆವಾಗ ಅವನು ಬೋಧನೆ ಮಾಡ್ತಾನೆ ತನ್ನ ಚರ್ಯೆಯಿಂದ. ಇದಕ್ಕಾಗಿ ಮನುಷ್ಯನಂತೆ ನಟನೆ ಮಾಡ್ತಾ ಇದ್ದಾನೆ ಪರಮಾತ್ಮ. ಇಲ್ದಿದ್ರೆ ಅವರಿಗೆ ಎಲ್ಲ ಅನುಷ್ಠಾನ ತೋರಿಸಲಿಕ್ಕೆ ಕಷ್ಟ ಆಗ್ತಿತ್ತು. ಈಗ ರಾಮಾವತಾರದಲ್ಲಿ ಮನುಷ್ಯನಂತೆ ಇದ್ದುಕೊಂಡು ಸೀತೆ ಕಳೆದು ಹೋದ್ಲು ಅಂತ ಎಷ್ಟು ದುಃಖಪಟ್ಟ, ಎಷ್ಟು ವಿಲಾಪ ಮಾಡಿದ. ಇದರಿಂದ ಒಂದು ಶಿಕ್ಷಣ ಕೊಟ್ಟ ಹಾಗಾಯ್ತು. ಅತಿ ವ್ಯಾಮೋಹ ದುಃಖಕ್ಕೆ ಕಾರಣ, ಶೋಕಕ್ಕೆ ಕಾರಣ. ಅದರಿಂದ ಅತಿಯಾದ ವ್ಯಾಮೋಹ ಯಾರಲ್ಲೂ ಮಾಡಬಾರದು ಅನ್ನುವಂಥ ಶಿಕ್ಷಣ ಕೊಡಬೇಕಾಯ್ತು. ಅದಕ್ಕೆ ರಾಮ ಮನುಷ್ಯನಂತೆ ಅವತಾರ ಮಾಡಿದ. ಮರ್ತ್ಯ ಅವತಾರಸ್ತ್ಯ ಮರ್ತ್ಯ ಶಿಕ್ಷಣಂ. ಆದರೆ ಇದೆಲ್ಲ ತತ್ವ ಗೊತ್ತಿಲ್ಲದೇನೆ ಅಯೋಗ್ಯರು ನನ್ನನ್ನ ಮನುಷ್ಯ ಅಂತ ತಿಳ್ಕೊಂಡು ತಿರಸ್ಕಾರ ಮಾಡ್ತಾರೆ. ಅವರಿಗೆ ತಿಳಿಯದೇ ಇರುವಂತೆ ಮಾಡೋದು ನಾನೇ. ಮತ್ತೆ ಅದು ಹೇಳ್ತಾನೆ ಕೃಷ್ಣ, ನನ್ನ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದ ಹಾಗೆ ಮಾಡೋನು ನಾನೇ, ನನ್ನನ್ನು ಅವರು ತಿರಸ್ಕಾರ ಮಾಡುವಂತೆ ಮಾಡೋದು ನಾನೇ. ಯಾಕೆ ಹಾಗೆ ಮಾಡ್ತೀನಿ ಅಂತಂದ್ರೆ ಅವರ ಯೋಗ್ಯತೆ ಅನ್ನೋದು ಅಂಥದ್ದಿರ್ತದೆ. ಅವರು ಮೋಕ್ಷ ಹೊಂದಲಿಕ್ಕೆ ಯೋಗ್ಯರಾಗಿರೋದಿಲ್ಲ. ಆಗ ಅವರಿಗೆ ನನ್ನ ಬಗ್ಗೆ ಅಜ್ಞಾನವನ್ನು ನಾನೇ ಕೊಟ್ಟು ಅವರು ನನ್ನನ್ನು ನಿಂದೆ ಮಾಡುವಂತೆ ನಾನೇ ಮಾಡಿ ನಾನೇ ಬಯಸ್ಕೊಂಡು ಅವರಿಗೆ ಯೋಗ್ಯತಾನುಸಾರ ನರಕಕ್ಕೆ ಹಾಕಬೇಕು. ಯಾರು ಮೋಕ್ಷಕ್ಕೆ ಯೋಗ್ಯರಾಗಿರ್ತಾರೆ ಅಂಥವರಿಗೆ ನಾನು ಮನುಷ್ಯನಂತೆ ನಟನೆ ಮಾಡ್ತಿದ್ದೇನೆ ಅನ್ನೋ ಅಜ್ಞಾನವನ್ನು ಕೊಟ್ಟು ಅವರನ್ನು ಮೋಕ್ಷಕ್ಕೆ ಕಳಿಸ್ತೇನೆ. ನನ್ನನ್ನು ತಿರಸ್ಕಾರ ಮಾಡದೇ ಇರೋ ಹಾಗೆ ಮಾಡಿ ಮೋಕ್ಷಕ್ಕೆ ಕಳಿಸ್ತೇನೆ. ಯಾಕೆ ಅಂದರೆ ಅಯೋಗ್ಯರು ರಾಕ್ಷಸ ಪ್ರಕೃತಿಯವರು, ಆಸುರ ಪ್ರಕೃತಿಯವರು. ಆದ್ದರಿಂದ ಅವರಿಗೆ ಮೋಕ್ಷ ಆಗಬಾರದು. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತ. ಪುಣ್ಯವಂತರು ಮಹಾತ್ಮರು ದೈವ ಪ್ರಕೃತಿಯವರವರು. ಅವರು ಭಕ್ತಿಯಿಂದ ಉಪಾಸನೆ ಮಾಡ್ತಕ್ಕಂಥವ್ರು.
ಅವರಿಗೆ ನಾನು ಅದೇ ರೀತಿ ಮಾಡ್ತೇನೆ. ಅಸುರ ಸ್ವಭಾವದವರಿಗೆ ಜ್ಞಾನ ಬರದೇ ಇರೋ ಹಾಗೆ ಮಾಡ್ತೇನೆ ನಾನು. ಅದಕ್ಕೊಂದು ದೃಷ್ಟಾಂತ ಇದೆ ಅಂತಾನೆ ಕೃಷ್ಣ. ವಿರೋಚನ ಅಂತ ಒಬ್ಬ ದೈತ್ಯ. ದೇವೇಂದ್ರ ಅವನು ದೇವತೆಗಳ ಅಧಿಪತಿ. ಒಂದ್ಸಲ ದೇವೇಂದ್ರ ಚತುರ್ಮುಖ ಬ್ರಹ್ಮದೇವರ ಹತ್ರ ಉಪದೇಶ ಪಡೀಲಿಕ್ಕೆ ಬಂದ. ನಾನು ಉಪದೇಶ ಪಡಿತೇನೆ ಅಂತ ದೈತ್ಯರ ಕಡೆಯಿಂದ ವಿರೋಚನನು ಬಂದ. ಇಬ್ರೂ ಬಂದು ಗುರುಕುಲವಾಸ ಮಾಡಿ ಉಪದೇಶ ಮಾಡ್ರಿ ಅಂತ ಬಂದರು. ಏನ್ ಮಾಡಿದ್ರು ಚತುರ್ಮುಖ ಬ್ರಹ್ಮದೇವರು? ಇಂದ್ರನಿಗೆ ಜ್ಞಾನ ಬರಬೇಕು, ದೈತ್ಯನಾದಂಥ ವಿರೋಚನಿಗೆ ಜ್ಞಾನ ಬರಕೂಡ್ದು. ಆದರೆ ಒಬ್ಬೊಬ್ಬರಿಗೆ ಒಂದೊಂದು ಉಪದೇಶ ಮಾಡೋದು ಸರಿ ಹೋಗುದಿಲ್ಲ. ಇಬ್ರು ಎದುರುಗಡೆ ಕೂತಿದ್ದಾರೆ. ಅದಕ್ಕೆ ಬ್ರಹ್ಮದೇವರೇನು ಹೇಳಿದ್ರು ಅಂತಂದ್ರೆ, ಕಣ್ಣಿನಲ್ಲಿ ಯಾವ ಪುರುಷ ಕಾಣಿಸ್ತಾನೋ ಅವನೇ ಪರಬ್ರಹ್ಮ ಅಂತ ಅಂದ್ಬಿಟ್ಟು. ಕಣ್ಣಿನಲ್ಲಿ ಕಾಣಿಸುವವನೇ ಪರಬ್ರಹ್ಮ ಅಂದ್ರು. ಇಂದ್ರ ತಿಳ್ಕೊಂಡ, ಕಣ್ಣಿನಲ್ಲಿದ್ದು ಕಣ್ಣಿಗೆ ನಿಯಾಮಕನಾಗಿರ್ತಕ್ಕಂಥವನು, ಕಣ್ಣಿಗೆ ನೋಡುವ ಶಕ್ತಿ ಕೊಡ್ತಕ್ಕವನು, ಕಣ್ಣು ನಿರ್ಲಿಪ್ತ, ಅದಕ್ಕೇನಾದ್ರೂ ಹಾಕಿದ್ರೆ ಲೇಪ ಆಗೋದಿಲ್ಲ, ಜಾರಿ ಹೋಗ್ತದೆ, ನೀರು ತುಪ್ಪ ಇದೆಲ್ಲ. ಇಂಥ ನಿರ್ಲಿಪ್ತತೆಯನ್ನು ಕೊಡ್ತಕ್ಕಂಥವನು ಪರಮಾತ್ಮ ಅಂತ ಇಂದ್ರ ಅರ್ಥ ಮಾಡಿಕೊಂಡ. ಇದೇ ವಾಕ್ಯಕ್ಕೆ ವಿರೋಚನ ಅರ್ಥ ಮಾಡಿಕೊಂಡ, ಕಣ್ಣಲ್ಲಿ ಯಾರಿರ್ತಾನೋ ಅವನೇ ಪರಬ್ರಹ್ಮ ಅಂತ ಚತುರ್ಮುಖ ಬ್ರಹ್ಮದೇವರು ಹೇಳಿದ್ದಾರೆ. ಕಣ್ಣಲ್ಲಿ ಯಾರಿದ್ದಾರೆ ನೋಡೋಣ ಅಂತ ಪರೀಕ್ಷೆ ಮಾಡಿದ. ಯಾರ ಮುಂದೆ ನಿಂತುಕೊಂಡು ಅವರ ಕಣ್ಣು ಪರೀಕ್ಷೆ ಮಾಡಿದ, ತಿಟ್ಟಿಸಿ ನೋಡಿದ, ತನ್ನ ಪ್ರತಿಬಿಂಬನೇ ಕಾಣಿಸ್ತು ಕಣ್ಣಲ್ಲಿ. ಇನ್ನೊಬ್ಬರ ಕಣ್ಣಿನ ಮುಂದೆ ನಾವು ನಿಂತುಕೊಂಡು ನೋಡಿದಾಗ ನಮ್ದೇ ಪ್ರತಿಬಿಂಬ ಕಾಣಿಸ್ತದೆ. ವಿರೋಚನ ಯಾರ ಮುಂದೆ ನಿಂತು ಅವರ ಕಣ್ಣಿನಲ್ಲಿ ನೋಡಿದ, ಕಣ್ಣಲ್ಲಿ ಯಾರಿದ್ದಾರೆ ತಾನೇ ಕಂಡ, ನಾನೇ ಬ್ರಹ್ಮ ಅಂತ ತಿಳ್ಕೊಂಡ್ಬಿಟ್ಟು. ಕಣ್ಣಿನಲ್ಲಿ ಯಾರಿದ್ದಾನೋ ಅವನು ಪರಬ್ರಹ್ಮ ಅನ್ನೋದಕ್ಕೆ ಇಂದ್ರ ತಿಳ್ಕೊಂಡ, ಯಾರು ನಿಯಾಮಕನಾಗಿದ್ದಾನೋ, ಯಾರು ಕಣ್ಣಿಗೆ ಶಕ್ತಿಪ್ರದನಾಗಿದ್ದಾನೋ ಅವನು ಪರಬ್ರಹ್ಮ ಅಂತ ಇಂದ್ರ ಅರ್ಥ ಮಾಡಿಕೊಂಡ. ಬೇಕು ಅಂತಲೇ ಬ್ರಹ್ಮದೇವರು ಹಾಗೆ ಹೇಳಿದರು. ಅಂದ್ರೆ ಬ್ರಹ್ಮದೇವರ ಒಳಗೆ ನಿಂತುಕೊಂಡು ನಾನೇ ನುಡಿಸಿದ್ದ ಹಾಗೆ. ಆದ್ರಿಂದ ವಿರೋಚನನಿಗೆ ತತ್ವಜ್ಞಾನ ಬರಲಿಲ್ಲ, ಅವನಿಗೆ ಮೋಕ್ಷ ಆಗಲಿಲ್ಲ. ಜೀವ ಬ್ರಹ್ಮ ಐಕ್ಯವನ್ನೇ ತಿಳ್ಕೊಂಡ್ಬಿಟ್ಟ. ಬ್ರಹ್ಮದೇವರು ಅದನ್ನೇ ಹೇಳಿದ್ದಾರೆ ಅಂತ. ಇಷ್ಟೇ ಹೊರತು ನಾನೇ ಅವರಿಗೆ ಈ ರೀತಿ ಎಲ್ಲ ಉಪದೇಶ ಮಾಡಿ ಎರಡೆರಡು ಅರ್ಥದ ಮಾತುಗಳನ್ನು ಹೇಳಿ ಮೋಹಗೊಳಿಸಿ ಅವರು ನನ್ನ ನಿಂದೆ ಮಾಡೋ ಹಾಗೆ ಮಾಡ್ತೀನಿ. ಅಷ್ಟೇ ಹೊರತು ನನ್ನಲ್ಲಿ ದೋಷ ಇದೆ ಅಂತ ಅವರು ನಿಂದೆ ಮಾಡೋದಲ್ಲ. ನಾನು ಪ್ರೇರಣೆ ಮಾಡಿದ್ದೀನಿ, ನಿಂದೆ ಮಾಡ್ತಾರೆ ಅಷ್ಟೇ. ನನ್ನಲ್ಲಿ ಯಾವ ದೋಷವೂ ಇಲ್ಲ. ನನ್ನನ್ನು ತಿರಸ್ಕಾರ ಮಾಡೋದು ನನ್ನಲ್ಲಿ ದೋಷ ಇರೋದ್ರಿಂದ ಅಂತಲ್ಲ. ಯಾಕೆ ನನ್ನಲ್ಲಿ ದೋಷ ಇದ್ದದ್ರಿಂದ ಅವರು ತಿರಸ್ಕಾರ ಮಾಡೋದು ಅಂತ ಆದರೆ ಎಲ್ಲರೂ ಮಾಡಬೇಕಾಗಿತ್ತು. ಆದರೆ ಮಹಾತ್ಮರೆಲ್ಲ ನನ್ನನ್ನು ಗೌರವಿಸ್ತಾರೆ. ಯಾರು ಅಲ್ಪರು ದ್ವೇಷ ಮಾಡಿದರೆ, ತಿರಸ್ಕಾರ ಮಾಡಿದರೆ ಅದಕ್ಕೆ ಬೆಲೆ ಇಲ್ಲ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀ ಪ್ರಕೃತಿ ಆಶ್ರಿತ. ಮಹಾತ್ಮರೆಲ್ಲ ನನ್ನನ್ನು ಭಕ್ತಿಯಿಂದ ಸೇವಿಸ್ತಾರೆ, ನನ್ನ ನಿಂದೆ ಮಾಡೋದಿಲ್ಲ, ತಿರಸ್ಕಾರ ಮಾಡೋದಿಲ್ಲ. ನನ್ನ ನಾಮೋಚ್ಚಾರಣೆ ಮಾಡ್ತಾರೆ, ಸ್ತೋತ್ರ ಪಾರಾಯಣ ಮಾಡ್ತಾರೆ, ಮಂತ್ರ ಜಪ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಷೋಡಶೋಪಚಾರ ಪೂಜೆ. ನನ್ನ ವ್ರತಗಳಲ್ಲಿ ದೀಕ್ಷೆ ಪಡೆದು ವ್ರತಗಳನ್ನು ಅನುಷ್ಠಾನ ಮಾಡ್ತಾರೆ, ಭಕ್ತಿ ಉಳ್ಳವರಾಗಿರ್ತಾರೆ. ಇನ್ ಕೆಲವರು ಶ್ರವಣ ಮನನ ಧ್ಯಾನ ಜ್ಞಾನ ಯಜ್ಞದಿಂದ ಪೂಜಿಸ್ತಾರೆ. ಇನ್ ಕೆಲವರು ನಾನು ಅನೇಕ ವರ್ಣದಿಂದ ಕೂಡಿದವನು, ಶುಕ್ಲ ನೀಲ ಪೀತ ಹೀಗೆ ಅನೇಕ, ಕೃಷ್ಣ ಕಪ್ಪು, ಈ ರೀತಿ ಅನೇಕ ಯುಗಾನುಸಾರೇನ ಬೇರೆ ಬೇರೆ ಬಣ್ಣವುಳ್ಳವನು ನಾನು, ಎಲ್ಲ ವಸ್ತುಗಳಿಗಿಂತ ಭಿನ್ನ ಅಂತ ಕೆಲವರು ಆ ರೀತಿ ಉಪಾಸನೆ ಮಾಡ್ತಾರೆ. ನನ್ನಲ್ಲಿ ದೋಷನೇ ಇದ್ದಿದ್ರೆ ಮಹಾತ್ಮರು ಕೂಡ ನನ್ನನ್ನು ತಿರಸ್ಕಾರನೇ ಮಾಡಬೇಕಾಗಿತ್ತು. ಅವರೆಲ್ಲ ಪುರಸ್ಕಾರ ಮಾಡ್ತಾರೆ. ಅದರಿಂದ ನನ್ನಲ್ಲಿ ದೋಷ ಇಲ್ಲ, ಅವರ ದೋಷದಿಂದ ನನ್ನನ್ನು ತಿರಸ್ಕಾರ ಮಾಡ್ತಾರೆ ಅಷ್ಟೇನೆ. ಒಬ್ಬರು ನಮ್ಮನ್ನು ಬೈದರೆ ನಮ್ಮಲ್ಲಿ ದೋಷ ಇದೆ ಅಂತ ಅರ್ಥ ಅಲ್ಲ. ಮಹಾತ್ಮರು ಹೊಗಳುವಾಗ ಅಲ್ಪರು ಬೈದ್ರೆ ಅವರಲ್ಲಿ ದೋಷ ಇದೆ, ಬೈದಿದ್ದಾರೆ ಅಷ್ಟೇ.
ತಿರಸ್ಕಾರ ಮಾಡಿದ್ದಾರೆ, ಅದಕ್ಕೆ ಬೆಲೆ ಇಲ್ಲ. ಇಷ್ಟೆಲ್ಲ ಹೇಳಿ ಇದು ಜ್ಞಾನ. ಇನ್ನು ವಿಜ್ಞಾನ ಹೇಳ್ತೇನೆ ಅಂತ ಕೃಷ್ಣ ವಿಜ್ಞಾನವನ್ನು ಉಪದೇಶ ಮಾಡಲಿಕ್ಕೆ ಪ್ರಾರಂಭಿಸಿದ್ದಾನೆ. ಇದು ವಿಜ್ಞಾನ ಅಂದರೆ ಕ್ರತು ಅಂತ ನನಗೆ ಹೆಸರು. ಕ್ರತು ಅಂದರೆ ದೊಡ್ಡ ದೊಡ್ಡ ಯಾಗಗಳು, ಅಶ್ವಮೇಧ ಇವೆಲ್ಲ ಕ್ರತು, ಅದಕ್ಕೆ ಕ್ರತು ಅಂತ ಕರೀತಾರೆ. ಅನೇಕ ದಿವಸ ಮಾಡುವಂತಹ ಯಾಗ. ಆ ಯಾಗಕ್ಕೆ ನಿಯಾಮಕನೂ ನಾನೇ, ಆ ಕ್ರತುಗಳಿಗೆ ನಾನೇ ನಿಯಾಮಕನಾದ್ರಿಂದ ನನಗೆ ಕ್ರತು ಅಂತ ಹೆಸರು. ಅಷ್ಟೇ ಅಲ್ಲ, ನಾನು ಜಗತ್ ಸೃಷ್ಟಿ ಎಂಬ ಕೃತಿಯನ್ನ ಮಾಡಿದ್ರಿಂದಲೂ ನಾನು ಕ್ರತು ಆಗಿದ್ದೇನೆ. ಎರಡೆರಡು ಅರ್ಥ. ಕ್ರತುಗಳಿಗೆ ನಿಯಾಮಕನೂ ಹೌದು, ಜಗತ್ ಸೃಷ್ಟಿ ಎಂಬ ಕೃತಿಯನ್ನ ಮಾಡಿದವನು ಹೌದು. ಕರ್ಮ, ಕೃತಿ ಅಂದ್ರೆ ಇಲ್ಲಿ ಕರ್ಮ, ಆದ್ರಿಂದ ಕ್ರತು ಅಂತ ನನಗೆ ಹೆಸರು. ನನಗೆ ಯಜ್ಞ ಅಂತ ಹೆಸರಿದೆ. ಅಂದರೆ ಎಲ್ಲ ಯಜ್ಞಗಳು ಅಂತ ಕೆಲವಿದ್ದಾವೆ. ಆ ಯಜ್ಞಗಳಿಗೆ ನಾನೇ ನಿಯಾಮಕ, ಆದ್ರಿಂದ ನನ್ನನ್ನು ಯಜ್ಞ ಅಂತ ಕರೀತಾರೆ. ಮತ್ತು ಯಾವ್ದ್ಯಾವ್ದು ಇದೆಯೋ ಅದನ್ನ ನಾನು ತಿಳ್ಕೊಂಡಿದ್ದೇನೆ. ಯತ್ ಜ್ಞ, ಯಜ್ಞ ಅಂತ ಹಂಗೆ ಬಿಡಿಸ್ಬೇಕು. ಯತ್ ಅಂದ್ರೆ ಜಗತ್ತಿನಲ್ಲಿ ಏನೇನಿದೆ ಎಲ್ಲವನ್ನು ಜ್ಞ, ತಿಳಿದವನು ನಾನು, ಆದ್ರಿಂದ ಯಜ್ಞ. ಯಜ್ಞಗಳಿಗೆ ನಿಯಾಮಕನಾದ್ರಿಂದಲೂ ಯಜ್ಞ. ಇನ್ನು ದೇವತೆಗಳನ್ನ ಉದ್ದೇಶಿಸಿಕೊಂಡು ಹೋಮ ಮಾಡ್ತಾರಲ್ಲ, ಅದಕ್ಕೂ ಯಜ್ಞ ಅಂತ ಕರೀತಾರೆ. ಆ ಯಜ್ಞಕ್ಕೆ ನಾನು ನಿಯಾಮಕ. ಯತ್ ಜ್ಞ ಅಂದ್ರೆ ಯಾವ್ದ್ಯಾವ್ದಿದೆಯೋ ಅದನ್ನು ತಿಳಿದ್ರಿಂದ ಯಜ್ಞ ನಾಮಕ. ಸ್ವಧಾ ಅಂತ ಒಂದಿದೆ, ಅದು ನನ್ನ ಹೆಸರೇ. ಶ್ರಾದ್ದ ಮಾಡುವಾಗ ಪಿತೃಭ್ಯ ಸ್ವಧಾ ಅಂತಾರೆ. ಪಿತೃಗಳಿಗೆ ಮಾಡುವಾಗ ಸ್ವಧಾ ಅಂತ ಉಚ್ಚಾರಣೆ ಮಾಡ್ತಾರೆ. ಅಂದರೆ ಅದು ಅನ್ನ. ಪಿತೃಗಳಿಗೆಲ್ಲ ಮಕ್ಕಳು ಕೊಡೋದು ಸ್ವಧಾ, ಏನು ವರ್ಷ ಶ್ರಾದ್ದ ಮಾಡ್ತಾರೆ, ಅದು ಪಿತೃಗಳ ಅನ್ನದ ಹೆಸರು ಸ್ವಧಾ ಅಂತ. ಸ್ವಾಹ ಅಂತ ದೇವತೆಗಳಿಗೆ ಕೊಡುವಾಗ, ತುಪ್ಪ ಹಾಕುವಾಗ ಸ್ವಾಹ ಅನ್ಬೇಕು, ಪಿತೃಗಳಿಗೆ ಸ್ವಧಾ ಅನ್ಬೇಕು. ಅದಕ್ಕೆ ನಾನೇ ನಿಯಾಮಕ. ಅದರಿಂದ ಸ್ವಧಾ ಅನ್ನೋ ಹೆಸರು ನಂದು. ಅಷ್ಟೇ ಅಲ್ಲ, ಸ್ವಧ. ಸ್ವ ಅಂದ್ರೆ ನನ್ನನ್ನ ನಾನೇ ಧರಿಸಿಕೊಂಡಿದ್ದೇನೆ, ನನಗೆ ಧಾರಕರು ಮತ್ತೊಬ್ಬರಿಲ್ಲ, ಆದ್ರಿಂದ ನಾನು ಸ್ವಧಾ. ಎಲ್ಲರನ್ನೂ ಧರಿಸಿದ್ದೇನೆ, ನನ್ನನ್ನು ನಾನು ಧರಿಸಿಕೊಂಡಿದ್ದೇನೆ. ಇನ್ನು ಔಷಧ, ಎಲ್ಲ ರೋಗ ಪರಿಹಾರ ಮಾಡುವಂಥದ್ದು ಔಷಧ. ಅದು ಪರಿಹಾರ ಮಾಡೋದಲ್ಲ, ಆ ಔಷಧದೊಳಗೆ ನಾನಿದ್ದೇನೆ, ನಾನು ಅದಕ್ಕೆ ನಿಯಾಮಕ. ರೋಗ ಪರಿಹಾರ ಆಗುವಂತೆ ಮಾಡುವ ನಾನು, ಅದರಿಂದ ನಿಜವಾದ ಔಷಧ ಅನ್ನೋ ಹೆಸರು ನಂದು. ನಾನು ಅಲ್ಲಿದ್ದೇನೆ ಅಂತ ಹೇಳಿ ಆ ಮೆಡಿಸಿನಿಗೆ ಔಷಧ ಅಂತ ಕರೀತಾರೆ. ಇನ್ನೊಂದು ಅರ್ಥ, ಔಷಧ ಅಂದ್ರೆ ಸಂಸಾರದಲ್ಲಿ ಉಷದಾಹಿ ಅಂತ ಧಾತು. ಸಂಸಾರ ತಾಪದಿಂದ ದಗ್ಧರಾದವರೇನಿದ್ದಾರೆ ಅವರಿಗೆ ಧಾ ಅಂದ್ರೆ ಆಶ್ರಯ, ಔಷಧಿ. ಔಷ ಅಂದ್ರೆ ಸಂಸಾರ ದಾಹಕ್ಕೊಳಗಾದವರು, ಅವರಿಗೆ ಧೀ ಅಂದ್ರೆ ಆಶ್ರಯ ನಾನು. ಔಷಧಿ ಒಳಗಿರೋದ್ರಿಂದಲೂ ಔಷಧಿ. ಈಗ ಎರಡೆರಡು ಅರ್ಥ. ಮಂತ್ರ ಅಂತ ನನಗೆ ಹೆಸರು. ಮಂತ್ರೋಹಮಹಮೇ ವಾದ್ಯಂ ಅಂದ್ರೆ ಎಲ್ಲ ಯಾರ್ಯಾರನ್ನ ರಕ್ಷಣೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ತಿಳಿದು ಮಂತ್ರ. ಮ ಅಂದ್ರೆ ತಿಳಿಯೋದು, ತ್ರ ಅಂದ್ರೆ ಕಾಪಾಡೋದು. ತಿಳಿದು ಕಾಪಾಡ್ತಾನೆ. ಯಾರನ್ನ ಹೇಗೆ ಕಾಪಾಡಬೇಕು ಆ ರೀತಿ ತಿಳ್ಕೊಂಡು ಕಾಪಾಡ್ತಾನೆ. ಆದ್ರಿಂದ ಮಂತ್ರ ಅಂತ ಅವನಿಗೆ ಹೆಸರು. ಇನ್ನು ವೇದ ಮಂತ್ರಗಳೇನಿದೆ, ಸಕಲ ವೇದ ಮಂತ್ರಗಳಿಂದ ಅವನೇ ಪ್ರತಿಪಾದ್ಯ. ಆದ್ದರಿಂದ ಆ ಮಂತ್ರಗಳಿಗೆ ಸ್ವಾಮಿ ಅವನೇ, ಅವನೇ ವಾಚ್ಯ, ಅವನದ್ದೇ ಸ್ತುತಿ. ಆದ್ರಿಂದ ಅವನಿಗೆ ಮಂತ್ರ ಅಂತ ಹೆಸರು. ಆಜ್ಯ, ಆಜ್ಯ ಅಂದ್ರೆ ತುಪ್ಪ. ಯಜ್ಞ ಹೋಮದಲ್ಲಿ ಹಾಕುವ ತುಪ್ಪ ಅವನ ಅಧೀನ. ತುಪ್ಪಕ್ಕೆ ನಾನೇ ನಿಯಾಮಕ, ತುಪ್ಪದಲ್ಲಿರುವವನು ನಾನೇ, ಆದ್ರಿಂದ ನನಗೆ ಆಜ್ಯ ಅಂತ ಹೆಸರು. ಇನ್ನೊಂದರ್ಥ, ಎಲ್ಲರಿಗಿಂತ ಜ ಅಂದ್ರೆ ಜ್ಯೇಷ್ಠ. ಆ ಎಲ್ಲರಿಗಿಂತಲೂ ಜ ಅಂದ್ರೆ ಜ್ಯೇಷ್ಠ, ಆದ್ರಿಂದ ನಾನು ಆಜ್ಯ. ಅಗ್ನಿ, ಅಗ ನಿ, ಸ್ವತಃ ಪ್ರವೃತ್ತಿ ಇಲ್ಲದೆ ಇರುವಂತಹ ಜಗತ್ತಿಗೆ ನೀ ಅಂದ್ರೆ ನಿಯಾಮಕ, ಅದನ್ನು ಪ್ರವೃತ್ತಿ ಮಾಡಿಸುವನು. ಆದ್ರಿಂದ ನಾನು ಅಗ್ನಿ. ಮತ್ತು ಅಗ್ನಿಯಲ್ಲಿ ಅಗ್ನಿ ನಾಮಕನಾಗಿದ್ದೇನೆ. ಹೋಮದ್ರವ್ಯಗಳಿಗೂ ನಾನೇ ನಿಯಾಮಕ.
ಆದ್ರಿಂದ ನನಗೆ ಹೋಮ ಅಂತ ಹೆಸರು, ಹುತ ಅಂತ ಹೆಸರು. ಯಾಕೆ? ಹೋಮದಲ್ಲಿ ಏನು ದ್ರವ್ಯ ಹಾಕ್ತಾರೆ, ಅದಕ್ಕೆ ನಾನು ನಿಯಾಮಕ. ಇದೆಲ್ಲ ತಿಳ್ಕೊಂಡೇ ಯಜ್ಞ ಮಾಡಬೇಕು. ಮತ್ತು ಇನ್ನೊಂದು ಅರ್ಥ ಹುತ ಅಂತಂದ್ರೆ ಆ ಪರಮಾತ್ಮನನ್ನ ಕರೆದೇ ಯಜ್ಞ ಮಾಡೋದು. ಪ್ರತಿಯೊಂದು ಯಜ್ಞದಲ್ಲಿಯೂ ಪರಮಾತ್ಮ ಆಹೂತನಾಗ್ತಾನೆ. ಆಹೂತನಾಗುವ ಪ್ರಯುಕ್ತ ಹುತ ಅಂತ ಅವನಿಗೆ ಹೆಸರು ಬಂದಿದೆ. ಹೀಗೆ ಆಚಾರ್ಯರು ಎರಡೆರಡು ಅರ್ಥಗಳನ್ನು ಹೇಳಿ ಈ ಶಬ್ದಗಳನ್ನೆಲ್ಲ ಪರಮಾತ್ಮನಲ್ಲಿ ಸಮನ್ವಯ ಮಾಡ್ತಾರೆ. ಒಟ್ಟು ಎಲ್ಲವೂ ಅವನ ಅಧೀನ ಮತ್ತು ಬೇರೆ ಬೇರೆ ಅರ್ಥದಲ್ಲಿ ಸ್ವಧಾ, ಆಜ್ಯ, ಔಷಧಿ ಹೀಗಾಗಿದ್ದಾನೆ. ಅನೇಕ ಗುಣಗಳನ್ನು ಹೇಳಿದ್ದಾರೆ. ಇದೇ ಮಹಿಮೆ. ಮತ್ತು ಇಡೀ ಜಗತ್ತಿಗೆ ನಾನೇ ತಂದೆ, ತಾಯಿ, ಪೋಷಕ, ಪೂಜ್ಯ, ತಿಳ್ಕೊಳ್ಬೇಕಾದವನು, ಎಲ್ಲರೂ ತಿಳ್ಕೊಳ್ಬೇಕಾದವನು ನಾನೇ, ಪವಿತ್ರ ವಸ್ತುವು ನಾನೇ. ಬೇರೆ ಯಾವುದಾದ್ರೂ ತಿಳ್ಕೊಳ್ಬೇಕಾದಿದ್ರೆ ಅದಕ್ಕೆ ಆ ಮಹತ್ವ ಕೊಟ್ಟವನು ನಾನೇ. ಬೇರೆ ಪವಿತ್ರ ವಸ್ತುಗಳಿದ್ರೆ ಅದು ಪವಿತ್ರ ಆಗುವಂತೆ ಮಾಡಿದವನು ನಾನೇ. ಓಂ ಅಂತದನ್ನೋದಕ್ಕೆ ಪ್ರಣವ ಅಂತ ಕರೀತಾರೆ. ಓಂಕಾರ ಮಂತ್ರ ಅದೊಂದು. ಆ ಪ್ರಣವ ಮಂತ್ರದಿಂದ ಪ್ರತಿಪಾದ್ಯ ನಾನೇ. ಋಗ್ವೇದ ಪ್ರತಿಪಾದ್ಯ ನಾನೇ, ಆದ್ರಿಂದ ನನಗೆ ಋಕ್ ಅಂತ ಹೆಸರು. ಮತ್ತು ಅರ್ಚಿಸಲಿಕ್ಕೆ ಯೋಗ್ಯ, ಆದ್ರಿಂದ ಋಕ್ ಅಂದ್ರೆ ಅರ್ಚಿಸಲಿಕ್ಕೆ ಯೋಗ್ಯ. ಎಲ್ಲರೂ ನನ್ನನ್ನೇ ಅರ್ಚನೆ ಮಾಡಬೇಕು, ಅದಕ್ಕೆ ಅರ್ಹನಾಗಿದ್ದೇನೆ, ಆದ್ರಿಂದ ಋಗ್ವೇದಕ್ಕೂ ನಿಯಾಮಕ. ಸಮಾನನಾದ್ರಿಂದ ಎಲ್ರಿಗೂ ಸಮಾನವಾಗಿ ಫಲ ಕೊಡ್ತೇನೆ ಅವರವರ ಸಾಧನೆಗೆ ತಕ್ಕಂತೆ, ಆದ್ರಿಂದ ನನಗೆ ಸಾಮ ಅಂತ ಹೆಸರು. ಮತ್ತೆ ಸಾಮವೇದದಿಂದ ನನ್ನನ್ನೇ ಗಾನ ಮಾಡೋದ್ರಿಂದ ನನಗೆ ಸಾಮ ಅಂತ ಹೆಸರು. ಯಜುಸ್ ಅಂತಂದ್ರೆ ಯಜುರ್ವೇದಕ್ಕೆ ಯಜುರ್ ಅಂತಾರೆ, ಅಂದ್ರೆ ಪೂಜಿಸಲ್ಪಡೋನು ಅಂತ ಅರ್ಥ. ಯಜ್ಞದಿಂದ ಪೂಜಿಸಲ್ಪಡುವವನು ನಾನೇ, ಆದ್ರಿಂದ ಯಜುಸ್ ಅಂತ ನನಗೆ ಹೆಸರು. ಯಜುರ್ವೇದದಿಂದ ನಾನೇ ಪ್ರತಿಪಾದ್ಯ. ಸಜ್ಜನರೆಲ್ಲ ನನ್ನನ್ನೇ ಹೊಂದಬೇಕು, ಸಜ್ಜನರಿಗೆ ಗತಿ ನಾನೇ. ಗತಿ ಅಂದ್ರೆ ಹೊಂದಲ್ಪಡಬೇಕಾದವನು, ಎಲ್ಲ ಸಜ್ಜನರು ನನ್ನನ್ನೇ ಹೊಂದಬೇಕು. ಅದರಿಂದ ಅಹಮೇವ ಗತಿ, ನಾನೇ ಗತಿ ಎಲ್ರಿಗೂ. ನಾನೇ ಪೋಷಕ, ನಾನೇ ಪ್ರಭು ಮತ್ತು ಸರ್ವಜ್ಞ.